ಕಾಂತಾರ ಒಂದಕ್ಕೆ ದೈವ ಕೊಟ್ಟಿದ್ದು ಎಚ್ಚರಿಕೆನ ಅನುಮತಿನ 2022ರಲ್ಲೇ ದೈವದ ಅನುಮತಿ ಕೇಳಿದ್ದಂತಹ ರಿಷಬ್ ಶೆಟ್ಟಿ ಕಾಂತಾರ ಒಂದಕ್ಕೆ ದೈವ ಕೊಟ್ಟಿದ್ದು ಎಚ್ಚರಿಕೆನ ಅಥವಾ ಅನುಮತಿನ 2022ರಲ್ಲೇ ದೈವದ ಅನುಮತಿ ಕೇಳಿದ್ದಂತಹ ರಿಷಬ್ ಶೆಟ್ಟಿ ಅಣ್ಣಪ್ಪ ಪಂಜುರ್ಲಿ ದೈವದ ಅನುಮತಿ ಕೇಳಿದ್ದ ರಿಷಬ್ 10 ಹೆಜ್ಜೆ ಇಟ್ಟು ಆ ಸಿನಿಮಾ ಮಾಡಿದ್ದೀರಿ ಎಂದಿದ್ದ ದೈವ ಮುಂದೆ 100 ಹೆಜ್ಜೆ ಇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಂತಹ ದೈವ ಮಂಗಳೂರಿನ ಬಂದಲೆಯ ಮಡಿವಾಳ ಬೆಟ್ಟುವಿನಲ್ಲಿ ಎಚ್ಚರಿಕೆ ಅಣ್ಣಪ್ಪ ಪಂಜುರ್ಲಿ ದೈವದ ನರ್ತನ ಸೇವೆ ವೇಳೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಧರ್ಮಸ್ಥಳ ಮಂಜುನಾಥನ ಅನುಮತಿಯನ್ನ ಕೇಳೋದಕ್ಕೆ ದೈವ ಸೂಚಿಸಿತ್ತು. ಬಹಳ ಆಲೋಚನೆಯಿಂದ ಮುಂದಿನ ಸಿನಿಮಾವನ್ನ ಮಾಡಿ ಅಂತ ಹೇಳಿ ದೈವ ಹೇಳಿತ್ತು. ಮುಂದಿನ ಸಿನಿಮಾ ಶುದ್ಧಾಚಾರದಿಂದ ಮಾಡಬೇಕು ಅಂತ ಹೇಳಿ ದೈವ ಹೇಳಿತ್ತು. ಕಾಂತಾರ ಒಂದಕ್ಕೆ ದೈವ ಕೊಟ್ಟಿದ್ದು ಎಚ್ಚರಿಕೆನ ಅನುಮತಿನ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. 2022ರಲ್ಲೇ ದೈವದ ಅನುಮತಿಯನ್ನ ಕೇಳ್ಕೊಂಡಿದ್ರು ರಿಷಬ್ ಶೆಟ್ಟಿ ಅವರು. ಆಗ ದೈವ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಈ ಮುಂದಿನ ಸಿನಿಮಾವನ್ನ ಮಾಡೋದಕ್ಕೆ ನೀವೇನು ಮುಂದಾಗ್ತಾ ಇದ್ದೀರೋ ಬಹಳ ಆಲೋಚನೆಯಿಂದ ನೀವು ಮುಂದಿನ ಸಿನಿಮಾವನ್ನ ಮಾಡಿ ಅಂತ ಹೇಳಿ ದೈವ ಹೇಳಿತ್ತು. ಅಣ್ಣಪ್ಪ ಪಂಜುರ್ಲಿ ದೈವದ ನರ್ತನ ಸೇವೆ ವೇಳೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಇದರ ಜೊತೆಗೆ ಧರ್ಮಸ್ಥಳ ಮಂಜುನಾಥನ ಅನುಮತಿಯನ್ನ ಕೇಳೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಂತಹ ದೈವ. ಸೊ ಹಾಗಾಗಿ ಕಾಂತಾರ ಚಾಪ್ಟರ್ 1 ಸಿನಿಮಾ ತೆಗೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ನಿರ್ಮಾಣವಾಗಿದ್ವು, ಸಾವು ನೋವುಗಳು ಕೂಡ ಸಂಭವಿಸಿತು, ಮತ್ತೆ ರಿಷಬ್ ಶೆಟ್ಟಿ ಅವರಿಗೂ ಕೂಡ ಸಾಕಷ್ಟು ತೊಂದರೆಗಳು ಆಯಿತು ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆದಿತ್ಯ, ಕಾಂತಾರ 1 ಸಿನಿಮಾಗಾಗಿ ದೈವ ಕೊಟ್ಟಿದ್ದು ಎಚ್ಚರಿಕೆನ ಅಥವಾ ಅನುಮತಿನ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಯಾವ ಕಾರಣಕ್ಕೆ ಈ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿ? ರಮ್ಯಾ, ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಆದ್ಮೇಲೆ ಈ ಬಗ್ಗೆ ದೊಡ್ಡ ಮಟ್ಟದ ಮಂಗಳೂರು ಭಾಗದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಎದುರಾಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕಾಂತಾರ ಬಂದಂತಹ ಸಂದರ್ಭದಲ್ಲಿ ಪಂಜುರುಳಿಯ ನರ್ತನವನ್ನು ಅಥವಾ ಪಂಜುರುಳಿಯ ಏನು ಆವೇಶ ಭರಿತವನ್ನು ಮಾಡೋದಂತಹ ಸಿನಿಮಾದಲ್ಲಿ ತಂದಿದ್ದಕ್ಕೆ ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಇಡೀ ತುಳುನಾಡಿನ ಜನತೆ. ಆದ್ರೆ ಆ ಬಳಿಕ ಕಾಂತಾರ ಸಕ್ಸಸ್ ಆದ್ಮೇಲೆ ರಿಷಬ್ ಶೆಟ್ಟಿ ಅವರು ಬಂದಲೆ ಪರಿಸರದಲ್ಲಿ ಅಂದ್ರೆ ಮಂಗಳೂರಿನ ಹೊರವಲಯದ ಬಂದಲೆ ಪರಿಸರದಲ್ಲಿ ಅಣ್ಣಪ್ಪ ಪಂಜುರುಳಿ ದೈವಕ್ಕೆ ನೇಮೋತ್ಸವವನ್ನು ಕೂಡ ಹರಕೆ ರೂಪದಲ್ಲಿ ಕೊಟ್ಟಿದ್ರು. ಆ ನೇಮೋತ್ಸವದಲ್ಲಿ ಅಣ್ಣಪ್ಪ ಪಂಜುರುಳಿ ಇಡೀ ಈ ಕಾಂತಾರ ಏನು ಕುಟುಂಬ ಏನಿದೆ ಅಥವಾ ಕಾಂತಾರದ ಟೀಮ್ ಏನಿದೆ ಇದಕ್ಕೆ ಅಭಯದ ನುಡಿಗಳನ್ನು ಕೂಡ ಕೊಟ್ಟಿತ್ತು. ಅಭಯದ ನುಡಿಗಳ ಜೊತೆಗೆ ಒಂದಷ್ಟು ಮಾಹಿತಿ ಅಥವಾ ಒಂದು ಸಲಹೆಯನ್ನು ಕೂಡ ಕೊಟ್ಟಿತ್ತು. ಮುಂದಿನ ಸಿನಿಮಾವನ್ನು ಮಾಡೋದಕ್ಕೆ ಕಾಂತಾರ ಟೀಮ್ ಮುಂದಾದಂತಹ ಸಂದರ್ಭದಲ್ಲಿ ಆ ಪ್ರಶ್ನೆಯನ್ನು ಈ ಅಣ್ಣಪ್ಪ ಪಂಜುರುಳಿ ಬಳಿ ಕೇಳಿದ ಸಂದರ್ಭದಲ್ಲಿ ನೀವು ಕಾಂತಾರ ಮೊದಲ ಚಾಪ್ಟರ್ ಅಥವಾ ಮೊದಲ ಏನು ಭಾಗ 2022ರಲ್ಲಿ ಬಂತು, ಆಗ 10 ಹೆಜ್ಜೆಯನ್ನು ಇಟ್ಕೊಂಡು ಜಾಗರೂಕತೆಯಿಂದ ಸಿನಿಮಾವನ್ನು ಮಾಡಿದ್ದೀರಿ. ಮುಂದಿನ ಸಮಯದಲ್ಲಿ ಅಥವಾ ಕಾಂತಾರ ಚಾಪ್ಟರ್ 1 ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಶೂಟಿಂಗ್ ಇಂತಾನೆ ಮುಂಚೆ ಈ ಒಂದು ನೇಮೋತ್ಸವದಲ್ಲಿ ಅಣ್ಣಪ್ಪ ಸ್ವಾಮಿ ಅಥವಾ ಅಣ್ಣಪ್ಪ ಪಂಜುರುಳಿ ದೈವ 100 ಹೆಜ್ಜೆಯನ್ನಿಟ್ಟು ಜಾಗರೂಕತೆಯಿಂದ ಶುದ್ಧಾಚಾರವನ್ನು ಅಳವಡಿಸಿಕೊಂಡು ಸಿನಿಮಾವನ್ನು ಮಾಡಬೇಕು ಅಂತ ಹೇಳುವಂತಹ ನುಡಿಯನ್ನು ಕೂಡ ಕೊಟ್ಟಿತ್ತು. ಇದು ಎಚ್ಚರಿಕೆಯ ಅಥವಾ ಅಭಯದ ನುಡಿಯ ಅಂತ ಹೇಳುವಂತಹ ಪ್ರಶ್ನೆ ಈಗ ಮೂಡಿರುವಂತದ್ದು. ಒಂದು ನಿಟ್ಟಿನಲ್ಲಿ ಕಾಂತಾರ ಸಿನಿಮಾಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ಈ ಭಾಗದಲ್ಲಿ ಎದುರಾಗಿತ್ತು. ಯಾಕಂತ ಹೇಳಿದ್ರೆ
ಇದು ಒಂದು ತುಳುನಾಡಿನ ಕಲೆ, ಇದು ದೈವಾರಾಧನೆ, ಇದನ್ನು ಯಾರು ಅನುಕರಣೆ ಮಾಡಬೇಡಿ. ಜೊತೆಗೆ ಇಡೀ ಭಾರತಾದ್ಯಂತ ಈ ಒಂದು ಅನುಕರಣೆ ಮಾಡುವಂತದ್ದು, ಥಿಯೇಟರ್ನಲ್ಲಿ ಕಾಂತಾರದ ವೇಷ ತೊಟ್ಟು ಇಲ್ಲ ಸಲ್ಲದ ಅಪಹಾಸ್ಯ ಮಾಡುವಂತದ್ದು ನಿರಂತರವಾಗಿ ನಡೀತಾಲೇ ಇತ್ತು. ಈ ಚಾಪ್ಟರ್ 1 ಬಂದಂತಹ ಸಂದರ್ಭದಲ್ಲೂ ಕೂಡ ಈಗ ಈ ಚಾಳಿ ಮತ್ತೆ ಮುಂದುವರೆದಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಈ ಪ್ರಸ್ತಾಪ ಮೂಡಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಅಣ್ಣಪ್ಪ ಪಂಜುರುಳಿ ಬಂದಲೆಯಲ್ಲಿ ನೇಮ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಮಂಜುನಾಥ ಸ್ವಾಮಿಯ ಅನುಮತಿಯನ್ನು ಕೇಳಬೇಕು. ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿಯ ಮೂಲವಾದ ಕಾರಣ ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿ ಮಾಡಿ ಅವರ ಅನುಮತಿಯನ್ನು ಕೇಳಬೇಕು ಮತ್ತು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅನುಮತಿಯನ್ನು ಕೂಡ ಕೇಳಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಅಣ್ಣಪ್ಪ ದೈವ ಅಭಯವನ್ನು ಕೂಡ ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಈಗ ರಿಷಬ್ ಶೆಟ್ಟಿ ಅವರು ನಡೆಸಿದಂತಹ ಈ ನೇಮೋತ್ಸವ, ಹರಕೆಯ ನೇಮೋತ್ಸವ ಏನಿದೆ, ಇಲ್ಲಿ ಕೊಟ್ಟಿರುವಂತದ್ದು ಅಭಯವ ಅಥವಾ ಮುಂದಿನ ಸಿನಿಮಾಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ಯಾ? ಯಾವ ರೀತಿ ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಯಾವೆಲ್ಲ ಸೀನ್ಗಳನ್ನು ತರಬೇಕು ಮತ್ತು ದೈವದ ವೇಷ ತೊಟ್ಟು ಸಿನಿಮಾದಲ್ಲಿ ತೋರಿಸುವಂತದ್ದು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಅಂತ ಹೇಳುವಂತ ವಿಚಾರದಲ್ಲೂ ಕೂಡ ಈ ಸಂದರ್ಭದಲ್ಲಿ ಅಣ್ಣಪ್ಪ ಸ್ವಾಮಿ ಅಥವಾ ಅಣ್ಣಪ್ಪ ಪಂಜುರುಳಿಯ ಬಳಿ ಕಾಂತಾರ ಇಡೀ ತಂಡ ಕೇಳ್ಕೊಂಡಿರುವಂತದ್ದು. ಈ ನಿಟ್ಟಲ್ಲಿ ಇದೀಗ ದೊಡ್ಡ ಮಟ್ಟದ ಈ ಚರ್ಚೆ ಎದುರಾಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಿದೆ. ಅಂದ್ರೆ ಕಾಂತಾರ ಸಿನಿಮಾ ಬಂದ ನಂತರ ಈ ಒಂದು ದೈವಾರಾಧನೆಯನ್ನು ಅಥವಾ ತುಳುನಾಡಿನ ಈ ಒಂದು ದೈವಿಕ ಕಲೆಯನ್ನು ಅಪಹಾಸ್ಯ ಮಾಡ್ಲಾಗ್ತಾ ಇದೆ. ಎಲ್ರೂ ಕೂಡ ಅಣ್ಣಪ್ಪ ಸ್ವಾಮಿಯ ಅಥವಾ ಪಂಜುರುಳಿಯ ವೇಷ ತೊಟ್ಟು ದರ್ಶನ ಮಾಡುವಂತದ್ದು, ಥಿಯೇಟರ್ ನಲ್ಲಿ ದೊಂಬರಾಟ ಮಾಡುವಂತದ್ದು ಎಲ್ಲಾ ನಡೀತಾ ಇದೆ. ಇದಕ್ಕೆ ತುಳುನಾಡು ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಈ ನಿಟ್ಟಿನಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಕೊಟ್ಟಿದ್ದು ಅಭಯವ ಅಥವಾ ಒಂದು ಸಲಹೆ ಅಂತ ಹೇಳುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡಿರುವಂತದ್ದು. ರಮ್ಯಾ, ರೈಟ್. ನೋಡಿ ಆದಿತ್ಯ, ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಬೇಕು. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ಅವರು ಮೌನ ವಹಿಸಿದ್ದಾರೆ. ಮತ್ತು ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಡಬೇಕಾಗಿತ್ತು. ಸುಖಾಸುಮನೆ ಯಾರು ಕೂಡ ನಮ್ಮ ಮೇಲೆ ದೈವ ಬರುತ್ತೆ, ನಾವು ಹಾಗೆ ಹೀಗೆ ಅಂತ ಹೇಳಿ ಸಿನಿಮಾ ಥಿಯೇಟರ್ಗಳಲ್ಲಿ ಅಧಿಕ ಪ್ರಸಂಗತನವನ್ನು ತೋರಿಸ್ತಾ ಇದ್ದಾರೆ. ಇದಕ್ಕೆ ಅಭಿಮಾನಿಗಳಿಗೆ ಅವರು ಕೂಡ ಒಮ್ಮೆ ಕಿವಿ ಮಾತನ್ನ ಹೇಳಿದರೆ ಎಲ್ಲದಕ್ಕೂ ಕೂಡ ಕುಲಿ ಸ್ಟಾಪ್ ಸಿಗುವ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ ಅಲ್ವಾ? ಖಂಡಿತವಾಗಿ ರಮ್ಯ. ಯಾಕಂತ ಹೇಳಿದ್ರೆ ಈ ಹಿಂದೆ ಅಂದ್ರೆ ಕಳೆದ 1 ವಾರಗಳ ಹಿಂದೆ ನಾವು ಗಮನಿಸಬಹುದು, ಯಾವಾಗ ಕಾಂತಾರ ಸಿನಿಮಾ ರಿಲೀಸ್ ಆಯ್ತು ಆವಾಗ ಎಲ್ರು ಕೂಡ ಥಿಯೇಟರ್ ನಲ್ಲಿ ಕಾಂತಾರದ ಮುಖ್ಯ ಸೀನ್ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡಿ ಅದನ್ನು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕಾಂತಾರದ ಹೊಂಬಾಳೆ ಫಿಲ್ಮ್ಸ್ ಅವರು ಮತ್ತು ರಿಷಬ್ ಶೆಟ್ಟಿ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಪೋಸ್ಟರ್ ಮಾಡಿ ಬಿಡ್ತಾರೆ. ಹೊಂಬಾಳೆ ಬ್ಯಾನರ್ ನ ಅಡಿಯಲ್ಲಿ ಯಾರು ಕೂಡ ಪೈರೇಸಿ ಮಾಡಬೇಡಿ, ಇದು ನಮ್ಮ ಸಿನಿಮಾದ ಮುಖ್ಯ ಪಾತ್ರದ ಅಥವಾ ಸೀನ್ಗಳು ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಒಂದು ಪೋಸ್ಟರ್ ನನ್ನು ಮಾಡಿಬಿಡ್ತಾರೆ. ಅದೇ ರೀತಿ ಯಾರು ಕೂಡ ದೈವವನ್ನು ಅನುಕರಣೆ ಮಾಡಬೇಡಿ, ಇದು ಒಂದು ನಂಬಿಕೆ ಮತ್ತು ಇದು ತುಳುನಾಡಿನ ಅಸ್ಮಿತೆ ಅಂತ ಹೇಳುವಂತಹ ದೃಷ್ಟಿಯಲ್ಲೂ ಕೂಡ ಈ ಒಂದು ಪೋಸ್ಟರ್ ಮಾಡಿ ಬಿಟ್ಟಿದ್ರೆ ಇಷ್ಟೊಂದು ದೊಡ್ಡ ಅವಾಂತರ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಾಗ್ಲಿ, ಥಿಯೇಟರ್ಗಳಲ್ಲಿ ಆಗ್ಲಿ ಅಥವಾ ಇನ್ನಿತರ ದಾರಿಗಳಲ್ಲಾಗ್ಲಿ ದೈವವನ್ನು ಅಪಹಾಸ್ಯ ಮಾಡುವಂತದ್ದು, ದೈವದ ವೇಷವನ್ನು ತೊಡುವಂತದ್ದು ಜನರು ಮಾಡ್ತಾ ಇರಲಿಲ್ಲ. ಕೇವಲ ಒಂದು ಹೊಂಬಾಳೆ ಬ್ಯಾನರ್ನ ಅಂದ್ರೆ ದೊಡ್ಡ ಮಟ್ಟದ ಹೊಂಬಾಳೆ ಬ್ಯಾನರ್ ಅಂತ ಹೇಳುವಂತದ್ದು ದೊಡ್ಡ ಮಟ್ಟದ ಬ್ಯಾನರ್ ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿದಂತಹ ಬ್ಯಾನರ್ ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡಿ ಅವರು ದೈವವನ್ನು ಅಪಹಾಸ್ಯ ಮಾಡಬೇಡಿ ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ಅವ್ರು ಹೇಳ್ತಾ ಇದ್ರೆ ಇಷ್ಟು ದೊಡ್ಡ ಅಚಾತುರ್ಯ ಅಥವಾ ಇಷ್ಟು ದೊಡ್ಡ ಸನ್ನಿವೇಶಗಳು ಉಂಟಾಗ್ತಿರ್ಲಿಲ್ಲ. ಸಮಾಜದಲ್ಲಿ ಸಂಪೂರ್ಣವಾಗಿ ದೈವಾರಾಧನೆಯನ್ನು ತುಳಿಯುವಂತಹ ಕೆಲಸಗಳು ಆಗ್ತಾ ಇದೆ ಅಂತ ಹೇಳುವಂತದ್ದು ತುಳುವರ ನಂಬಿಕೆ ಆಗಿದೆ. ಮಂಗಳೂರಿನಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶ ಮತ್ತು ರಿಷಬ್ ಶೆಟ್ಟಿ ಅವರ ಮೇಲೆ ಕೂಡ ದೊಡ್ಡ ಮಟ್ಟದ ಆಕ್ರೋಶಗಳು ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಆದಿತ್ಯ.